ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವಕ್ಫ್ ಬೋರ್ಡ್ಗೆ NDA ಮೊದಲ ಶಾಕ್, ಮೊದಲ ಸರ್ಜರಿ. ಈಗಾಗಲೇ ವಕ್ಫ್ ತಿದ್ದುಪಡಿ ಮಾಡೇ ತೀರ್ತೀವಿ ಅಂತ ಹೊರಟಿರೋ ಹೊತ್ತಲ್ಲಿ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮತ್ತೊಂದು ಬಿಗ್ ಸ್ಟೆಪ್ಪನ್ನು ತಗೊಳ್ತಾ ಇದೆ. ತಿದ್ದುಪಡಿ ಜಟಾಪಟಿ ಬೆನ್ನಲ್ಲೇ ಈ JPC ರಚನೆ ಆಯ್ತಲ್ಲ, JPC ಬಗ್ಗೆನೇ ವಾದ ಪ್ರತಿವಾದ, ಆಕ್ರೋಶ, ಜಟಾಪಟಿ ಎಲ್ಲ ನಡೆದಿರೋದನ್ನು ನೋಡ್ತಾ ಇದ್ದೀವಿ. ಅವಧಿ ವಿಸ್ತರಣೆ, ಅದು ಇದು ಡೆವಲಪ್ಮೆಂಟ್ಸ್. ಈಗ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಾಜ್ಯ ಸರ್ಕಾರಗಳಿಗೆ ವಕ್ಫ್ ಸಂಬಂಧಪಟ್ಟಂತೆ ಒಂದು ಟೆನ್ಷನನ್ನು ಕೊಡ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ NDA ಸರ್ಕಾರದಿಂದ ಮೊದಲ ಸ್ಟೆಪ್ ಪ್ರಶಂಸೆಗೆ ಕಾರಣವಾಗಿದೆ. ಏನದು ಹಾಗಾದರೆ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಕ್ಫ್ ವಿಚಾರದಲ್ಲಿ ಮೊನ್ನೆ ಅಷ್ಟೇ ಮೋದಿ ಗುಡುಗಿದ ರೀತಿ ವಕ್ಫ್ ತಿದ್ದುಪಡಿಯ ವಿರುದ್ಧ ನಿಂತಿರುವವರ ಎದೆಯಲ್ಲಿ ಸಿಡಿಲಾಘಾತವನ್ನು ತಂದಿಡ್ತು. ಏನಂದ್ರು ಮೋದಿ? ಈ ವಕ್ಫ್ ಅನ್ನೋದು ಸಂವಿಧಾನದಲ್ಲೇ ಇಲ್ವಲ್ಲ, ಇನ್ನು ಹೆಂಗಿದಕ್ಕೆ ಮಾನ್ಯತೆ ಅನ್ನುವ ಪ್ರಶ್ನೆಯನ್ನೆತ್ತಿದ್ರು. ಮತ್ತು ಕಾಂಗ್ರೆಸ್ ಯಾವ ರೀತಿ ಓಲೈಕೆಗಾಗಿ, ತುಷ್ಟೀಕರಣಕ್ಕಾಗಿ ಬೇಕಾಬಿಟ್ಟಿಯಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲವು ಹೆಜ್ಜೆಗಳನ್ನು ಇಟ್ಟಿದೆ ಅಂದರೆ ಇದೇ ಸಾಕ್ಷಿ ಅನ್ನೋ ಅರ್ಥದಲ್ಲಿ ಗುಡುಗಿದ್ರು. ಸುಪ್ರೀಂ ಕೋರ್ಟ್ನ ಆದೇಶವನ್ನೇ ಧಿಕ್ಕರಿಸಿ ಕಾಂಗ್ರೆಸ್ ಏನೇನು ಮಾಡಿದೆ ಅನ್ನುವಂಥ ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ವಿ. ಮತ್ತು ಈ ದೇಶದಲ್ಲಿ ಸಂವಿಧಾನ ಮಾತ್ರ ನಡೆಯುತ್ತೆ, ಸಂವಿಧಾನದಲ್ಲಿ ಇಲ್ಲದ ಯಾವುದಕ್ಕೂ ಮಾನ್ಯತೆ ಸಿಗಲ್ಲ ಅನ್ನುವ ಮೂಲಕ ವಕ್ಫ್ ಬೋರ್ಡ್ಗೆ, ವಕ್ಫ್ ಕಾಯ್ದೆಗೆ ಕೊನೆಯ ಮೊಳೆ ಹೊಡಿತಾರ ಮೋದಿ ಅನ್ನೋ ಮಟ್ಟಿಗೆ ಸಂಚಲನಕ್ಕೆ ಕಾರಣ ಆಯ್ತಿದ್ದು. ಬರೀ ತಿದ್ದುಪಡಿ ಅಲ್ವಾ, ಅದಕ್ಕೂ ಮೀರಿದ ಸ್ಟೆಪ್ ತಗೊಳ್ತಾರ ಅಂತ. ಈಗ 44 ತಿದ್ದುಪಡಿ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಇಷ್ಟು ವಿರೋಧ. ಇನ್ನು ಸಂವಿಧಾನದಲ್ಲಿಲ್ಲದ ವಕ್ಫ್ ಅಂತ ಕೈ ಹಾಕಿದ್ರೆ ಏನಾಗಬಹುದು ಅನ್ನುವಂಥ ಚರ್ಚೆ ನಡೀತಿರೋ ಹೊತ್ತಲ್ಲೇ NDA ಸರ್ಕಾರದಿಂದ ಮೊದಲ ಆಘಾತ ವಕ್ಫ್ ಬೋರ್ಡ್ಗೆ. ಎಸ್, NDA ಸರ್ಕಾರ ಆಡಳಿತದಲ್ಲಿರುವಂಥ ಆಂಧ್ರ ಪ್ರದೇಶದಲ್ಲಿ, ಅಂದರೆ TDP ಪ್ಲಸ್ BJP ಸರ್ಕಾರ ಆಡಳಿತದಲ್ಲಿರುವ ಆಂಧ್ರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ ವಿಸರ್ಜಿಸಲಾಗಿದೆ. ಹೈಕೋರ್ಟ್ ಆದೇಶ, ಅಲ್ಲಿ ಬಹಳಷ್ಟು ಲೋಪಗಳಿದ್ದು ಆ ಕಾರಣದಿಂದಾಗಿ ಮಾಡಿದ್ದಾರೆ, ಎಲ್ಲ ಸರಿ. ಆದರೂ ವಕ್ಫ್ ತಿದ್ದುಪಡಿ ವಿಚಾರ ಸದ್ದು ಮಾಡ್ತಿರೋ ಹೊತ್ತಲ್ಲಿ, ಕೇಂದ್ರದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿರೋ ಹೊತ್ತಲ್ಲಿ, ಮತ್ತು ಚಂದ್ರಬಾಬು ನಾಯ್ಡು, ಆ ಕಡೆ ನಿತೀಶ್ ಕುಮಾರ್ ಈ ವಕ್ಫ್ ತಿದ್ದುಪಡಿಗೆ ಸೆಡ್ ಹೊಡಿಬೇಕು ಅಂತ ಮುಸಲ್ಮಾನ್ ಸಂಘಟನೆಗಳು, ದೊಡ್ಡ ದೊಡ್ಡ ಮುಸಲ್ಮಾನ್ ನಾಯಕರೆಲ್ಲ ಕರೆ ಕೊಡ್ತಾ ಇದ್ದು, ಹೆಚ್ಚು ಕಡಿಮೆ ಆದರೆ ನಿಮ್ಮ ಸರ್ಕಾರ ಉರುಳತ್ತೆ ಅನ್ನೋ ಮಟ್ಟಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಂಧ್ರದಲ್ಲಿ, ಬಿಹಾರದಲ್ಲಿ ಲಕ್ಷ ಮುಸಲ್ಮಾನರೊಂದಿಗೆ ಶಕ್ತಿ ಪ್ರದರ್ಶನ ನಡೆಸ್ತೀವಿ, ನಿಮ್ಮ ರಿಸ್ಕ್ ಇದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಹೊತ್ತಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರದ ಬಿಗ್ ಸ್ಟೆಪ್ ಇದು, ವಕ್ಫ್ ಬೋರ್ಡನ್ನು ವಿಸರ್ಜಿಸಿರೋದು ಕುತೂಹಲಕ್ಕೆ ಕಾರಣ ಆಗಿದೆ. ಏನು ಹಾಗಾದರೆ ಹೈಕೋರ್ಟ್ ಆದೇಶ ಏನಿತ್ತು ಅಲ್ಲಿ ರಿಟ್ ಅರ್ಜಿ ಹಾಕಿದ್ರು. ಯಾಕಂದರೆ ಹಿಂದಿನ ಸರ್ಕಾರ, ಜಗನ್ನವರ ಸರ್ಕಾರ ಬಹಳಷ್ಟು ಲೋಪಗಳನ್ನು ಮಾಡಿತ್ತು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟ ನೇಮಕಾತಿ, ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಅನ್ನೋದು ಅರ್ಜಿ ಹಾಕಲ್ಪಟ್ಟಿತ್ತು ಹೈಕೋರ್ಟ್ಗೆ. ಏನೇನು 3 ಜನ ಮಾತ್ರ ಚುನಾಯಿತ ಸದಸ್ಯರಿದ್ದರು, ಬೇರೆ ಎಲ್ಲ ನಾಮನಿರ್ದೇಶಿತರು, MLA MLC ಅವರು ಇವರು ಅಂದ್ಕೊಂಡು ಎಲ್ಲ ನಾಮನಿರ್ದೇಶಿತರು ಬೇಕಾದವರನ್ನು ವಕ್ಫ್ ಬೋರ್ಡ್ ಮೆಂಬರ್ ಆಗಿ ಮಾಡಲಾಗಿತ್ತು. ಮತ್ತು ಹಲವಾರು ಕೇಸ್ಗಳು ಪೆಂಡಿಂಗ್ ಇದ್ವು, ಅದೆಲ್ಲ ಈಗ ಹೈಕೋರ್ಟ್ ಮೊರೆ ಹೋಗಿದ್ವು. ಯಾವ ರೀತಿಯೂ ಇತ್ಯರ್ಥ ಮಾಡಿಕೊಡ್ತಿಲ್ಲ, ಬಹಳ ಕಗ್ಗಂಟಾಗಿ ಪರಿಣಮಿಸಿದೆ. ಇಲ್ಲೂ ಅದೇ ಅಲ್ವಾ, ಕರ್ನಾಟಕದಲ್ಲೂ ಆಕ್ರೋಶ ಎದ್ದಿರೋದೇನು? ವಕ್ಫ್ ವಿಚಾರದಲ್ಲಿ ನಾವು ಟ್ರಿಬ್ಯುನಲ್ ಮೊರೆ ಹೋಗಬೇಕು, ಅಲ್ಲಿಂದ ಹಲವು ಬಾರಿ ಏನಾಗುತ್ತೆ, ನಾವು ಕಾನೂನು ಹೋರಾಟಕ್ಕೆ ಸರಿಯಾದಂಥ ಸಿದ್ಧತೆ ಮಾಡ್ಕೊಳ್ಳೋದ್ರ ಒಳಗಡೆನೆ ಮುಗಿದು ಹೋಗುತ್ತೆ. ಇಷ್ಟು ದಿನ ಅವ್ರು ನೋಟಿಸ್ ಕೊಟ್ಟು ಇಷ್ಟು ದಿನ ನಾವು ಹೋರಾಟ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ವಕ್ಫ್ ವಶ ಆಗಿಬಿಡುತ್ತೆ. ವಕ್ಫ್ ಸೆಕ್ಷನ್ 40 ಪ್ರಕಾರ 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಇಳಿಯೋ ಮುನ್ನ ಮಾಡಿದಂಥ ತಿದ್ದುಪಡಿ ಇದೆಯಲ್ಲ, ವಕ್ಫ್ಗೆ ಕೊಟ್ಟ ಆನೆ ಬಲ, ಆ ಪ್ರಕಾರ ವಕ್ಫ್ ಆಸ್ತಿನ ಇದು ಅಲ್ವಾ ಅನ್ನೋದನ್ನು ವಕ್ಫೇ ಡಿಸೈಡ್ ಮಾಡುತ್ತೆ. ಟ್ರಿಬ್ಯುನಲಲ್ಲಿ ಎಲ್ಲ ಇತ್ಯರ್ಥ ಆಗುತ್ತೆ. ಬೇರೆ ಭೂ ವ್ಯಾಜ್ಯಗಳ ರೀತಿಯಲ್ಲಿ ಕಾನೂನು ಹೋರಾಟ ಮಾಡೋಕ್ಕೂ ಆಗಲ್ವಲ್ಲ ಅನ್ನೋದ್ರ ಬಗ್ಗೆನೇ ಆಕ್ರೋಶ ಇರೋದಲ್ವ. ಆಂಧ್ರದಲ್ಲಿ ಇಂತಹ ಹಲವು ವಿಚಾರಗಳು ಹೈಕೋರ್ಟ್ಗೆ ಹೋಗಿದ್ವು. ಈ ವಕ್ಫಲ್ಲಿ ಎಲ್ಲ ಪೆಂಡಿಂಗ್ ಆಗ್ತಿದೆ, ಬಹಳಷ್ಟು ವಿಚಾರಗಳಲ್ಲಿ ಇತ್ಯರ್ಥ ಪಡಿಸ್ತಿಲ್ಲ, ಮತ್ತು ಅಲ್ಲಿ ಸದಸ್ಯರಾಗಿರೋರು ನೇಮಕ ಪ್ರಕ್ರಿಯೆ ಕೂಡ ಸರಿ ಇಲ್ಲ, ಆಡಳಿತಾತ್ಮಕವಾಗಿ ಎಲ್ಲ ಅಕ್ರಮಗಳಿವೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಹಾಗಾಗಿ ಕೋರ್ಟಲ್ಲಿ ಹೋಗಿ ಚೇರ್ಪರ್ಸನ್ ನೇಮಕಕ್ಕೆ, ವಕ್ಫ್ ಬೋರ್ಡ್ ಚೇರ್ಮನ್ ನೇಮಕಕ್ಕೆ ಹೈಕೋರ್ಟ್ ತಡೆ ಹಾಕಿತ್ತು.
ಇಲ್ಲೇನು ಸರಿ ಇಲ್ಲ ಅಂತ. ಅದ್ರ ಬೆನ್ನಲ್ಲೇ ಈಗ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ವಕ್ಫ್ ಬೋರ್ಡನ್ನೇ ವಿಸರ್ಜಿಸಿರುವಂಥ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಹಂಗಂತ ವಕ್ಫ್ ಬೋರ್ಡೇ ಇರಲ್ಲ, ವಕ್ಫ್ ಕಾಯ್ದೆಗೆ ಅಲ್ಲಿ ಬೆಲೆನೇ ಇರಲ್ಲ ಆಂಧ್ರದಲ್ಲಿ, ಆ ರೀತಿ ಅಲ್ಲ. ಅದನ್ನು ಇಲಾಖೆಯ ಸಚಿವರು ಕೂಡ ಕ್ಲಿಯರ್ ಮಾಡ್ತಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣದ ವಿಚಾರದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ, ಎಲ್ಲ ಬಗ್ಗೆಯಲ್ಲೂ ಕಾಳಜಿ ಮಾಡ್ತೀವಿ. ವಕ್ಫ್ ಆಸ್ತಿ ಮತ್ತೊಂದು ಎಲ್ಲ ನಿಯಮಬದ್ಧವಾಗಿರುತ್ತೆ ಅಂತಿದ್ದಾರೆ, ಪಾರದರ್ಶಕವಾಗಿರುತ್ತೆ ಅಂತಿದ್ದಾರೆ. ಮತ್ತು ಜಗನ್ ಸರ್ಕಾರದ ಟೈಮಲ್ಲಿ ಬಹಳಷ್ಟು ಅಕ್ರಮಗಳ ಗೂಡಾಗಿತ್ತು ಇದು. ಹೈಕೋರ್ಟ್ ಆದೇಶದ ಮೇರೆಗೆ ನಾವು ಕೂಡ ಇದನ್ನ ಸರ್ಜರಿ ಮಾಡಲೇಬೇಕಾಯ್ತು, ಅಂದರೆ ಬಿಗ್ ಸ್ಟೆಪ್ ತಗೋಬೇಕಾಯ್ತು. ಇನ್ನು ಮುಂದೆ ಎಲ್ಲವೂ ಸರಿಯಾಗಿರುತ್ತೆ, ಏನು ತಪ್ಪಿತ್ತು ಅದನ್ನು ಸರಿ ಮಾಡ್ತಿದೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರ ಅನ್ನುವಂಥ ಮೆಸೇಜನ್ನು NDA ಸರ್ಕಾರ, ಆಂಧ್ರ ಪ್ರದೇಶದ NDA ಸರ್ಕಾರ ಕೊಡ್ತಿದೆ. ಸೊ ಕೇಂದ್ರದಲ್ಲಿಯೂ ಕೂಡ ಈಗೇನು ವಕ್ಫ್ ಇರಲ್ಲ ಇನ್ನು ಮುಂದೆ ಸಂವಿಧಾನದಲ್ಲಿ ಇಲ್ಲದಿರೋದಕ್ಕೆ ಎಲ್ಲಿ ಮಾನ್ಯತೆ ಅನ್ನೋ ಮಾತಾಡಿಬಿಟ್ಟ ಮಾತ್ರಕ್ಕೆ ವಕ್ಫ್ ಅನ್ನುವ ಶಬ್ದವೇ ಇರಲ್ವಾ ಅನ್ನೋ ಮಟ್ಟಿಗೆ ಆಗ್ಲಿಕ್ಕಿಲ್ಲ. ಅವ್ರು ಭಾಷಣ ಮಾಡಿದ್ರು ಸರಿ, ಅದ್ರ ವಿರುದ್ಧ ಆಕ್ರೋಶ ಸ್ಫೋಟವಾಯಿತು. ಆದರೆ ಈಗ ತಿದ್ದುಪಡಿ ಮಾತ್ರ ಮಾಡೋಕೆ ಹೊರಟಿರೋದು. ಸೊ ಇರುತ್ತೆ, ವಕ್ಫ್ ಇರುತ್ತೆ, ಆದರೆ ಕ್ರಮಬದ್ಧವಾಗಿರುತ್ತೆ ಅನ್ನುವ ಬಿಗ್ ಮೆಸೇಜ್ ಆಂಧ್ರದಿಂದಲೇ ಶುರುವಾಯ್ತಾ ಅನ್ನೋ ಕುತೂಹಲ. ಈಗ ಮತ್ತೊಂದು ಕಡೆ ನೋಡಿ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಾಜ್ಯ ಸರ್ಕಾರಗಳಿಗೆ ಖಡಕ್ ಆದೇಶವನ್ನು ಕಳಿಸ್ಕೊಟ್ಟಿದೆ. ತಕ್ಷಣ ಇದಾಗಬೇಕು ಅಂತ. ಏನು? ವಕ್ಫ್ ಆಸ್ತಿ ಅಕ್ರಮವಾಗಿ, ಅನಧಿಕೃತವಾಗಿ ಅಥವಾ ಅಂದರೆ ಡಾಕ್ಯುಮೆಂಟ್ಸ್ ಇಲ್ದಿರೋದು, ಅದು OIC ಒಪ್ಕೊಂಡಿದ್ದಾರಲ್ಲ, ಲಕ್ಷ ಯು ಪಿಯಲ್ಲಿ ಉತ್ತರ ಪ್ರದೇಶದಲ್ಲಿ ಲಕ್ಷ ವಕ್ಫ್ ಆಸ್ತಿಗಳಿಗೆ ದಾಖಲೆ ಇಲ್ಲ. ಅದನ್ನೆಲ್ಲ ಮೋದಿ ಸರ್ಕಾರ ಬಾಚ್ಕೊಂಡು ಬಿಡುತ್ತೆ, ಹುಷಾರಾಗಿರಿ ಅಂತ ಹೇಳಿದ್ರಲ್ವಾ, ಡಾಕ್ಯುಮೆಂಟ್ಸ್ ಇಲ್ಲ ಅಂತ. ಸೊ ಅನಧಿಕೃತ ವಕ್ಫ್ ಆಸ್ತಿಗಳು ಎಷ್ಟಿವೆ ಅದನ್ನು ಕೂಡಲೇ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಡಾಕ್ಯುಮೆಂಟ್ಸ್, ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿವರಗಳನ್ನು ಕೊಡಿ ಅಂತ ಆದೇಶ ಹೊರಡಿಸಿರೋದು. ಅಷ್ಟೇ ಅಲ್ಲ, ಸಾಚಾರ್ ಸಮಿತಿಯ ವರದಿಯ ಆಧಾರದಲ್ಲಿ ಯಾವ್ಯಾವ ವಕ್ಫ್ ಆಸ್ತಿ ಇಂದೀಕರಣ ಅಪ್ಡೇಟ್ ಆಗಿದೆ, ಏನೇನಾಗಿದೆ ಅದೆಲ್ಲ ಡೀಟೇಲ್ಸನ್ನು ಕೂಡ ಸಬ್ಮಿಟ್ ಮಾಡಬೇಕು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ. ಆಯಾ ರಾಜ್ಯ ಸರ್ಕಾರಗಳು ವಕ್ಫ್ ಡೀಟೇಲ್ಸ್ ಅನ್ನು ಕೊಡಬೇಕಾಗಿದೆ. ಇಲ್ಲಿ ನೋಡಿದ್ರೆ ಜಮೀರ್ ಅಹಮದ್ ಖಾನ್ ಅವರು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗಾಗ್ಲಿ, ಕೇಂದ್ರ ಸರ್ಕಾರಕ್ಕಾಗ್ಲಿ, ಮೋದಿಗಾಗ್ಲಿ ನಾವು ಕರ್ನಾಟಕ ವಕ್ಫ್ಗೆ ಸಂಬಂಧಪಟ್ಟ ಸಣ್ಣ ಮಾಹಿತಿನೂ ಕೊಡಲ್ಲ, ಇದು ಸ್ವಾಯತ್ತ ಸಂಸ್ಥೆ ಅಂತ ಸೆಡ್ಡು ಹೊಡೆದಿದ್ರು. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೋಗಿ ಡಿಮ್ಯಾಂಡ್ ಮಾಡಿದ್ದಾರೆ. ಇದ್ರ ವಿರುದ್ಧ ರೆಸಲ್ಯೂಷನ್ ಪಾಸ್ ಮಾಡಬೇಕು. ಈಗ ಸೆಷನ್ ಆಗ್ತಿದೆಯಲ್ಲ, ರೆಸಲ್ಯೂಷನ್ ಪಾಸ್ ಮಾಡಬೇಕು. ಮೋದಿ ಸರ್ಕಾರ ಅಲ್ಪಸಂಖ್ಯಾತರ ವಿರೋಧಿ ನಿರ್ಣಯ ಕೈಗೊಳ್ತಿದೆ, ಇದು ನಮ್ಮ ಸಮುದಾಯಕ್ಕೆ ಮಾರಕವಾಗಿದೆ, ನಾವು ಯಾವುದೂ ಕೊಡಲ್ಲ ಅಂತ ಸೆಡ್ ಹೊಡೆಯೋಣ ಅಂತ ಸಿದ್ದರಾಮಯ್ಯನವ್ರಿಗೆ ಹೋಗಿ ಲೆಟರ್ ಸಬ್ಮಿಟ್ ಮಾಡಿ ಬಂದಿದ್ದಾರೆ. ಕಾದು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಎಲ್ಲ ರಾಜ್ಯಗಳಿಗೆ ಕೊಟ್ಟಿರುವ ಆದೇಶ ಇದು ಒಂದು ಕಡೆ. ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದಲ್ಲಿ ಮಹತ್ವದ ನಿರ್ಧಾರ. ಸೊ ಕೇಂದ್ರ ಸರ್ಕಾರ ಇದನ್ನು ಮಾಡಿಯೇ ಸಿದ್ಧ, ವಕ್ಫ್ ಬಿಗ್ ಸರ್ಜರಿ ಮಾಡಿಯೇ ಸಿದ್ಧ ಅನ್ನುವ ಟ್ರೇಲರ್ ಅನ್ನ ವಿವಿಧ ಕಡೆಗಳಿಂದ ಬಿಡ್ತಾ ಇದೆ. ಇನ್ನು ಮುಂದೆ ಎಲ್ಲ ಪಾರದರ್ಶಕವಾಗಿರುತ್ತೆ. ಇನ್ನು ಮುಂದೆ ಬರುವ ಕಾನೂನು ಸಹಜವಾಗಿ ಎಲ್ಲ ಪಾರದರ್ಶಕವಾಗಿ ವಕ್ಫ್ ಚಟುವಟಿಕೆಗಳು ನಡೆಯುವಂತೆ ಮಾಡ್ತವೆ. ಹಿಂದಾಗಿರೋದಿದೆಯಲ್ಲ, ಅಧಿಕೃತವಾಗಿದ್ರೆ ದಾಖಲೆಗಳಿದ್ರೆ ಪಾಸ್, ಇಲ್ಲವೋ ಅದಕ್ಕೆ ಕತ್ರಿ ಬೀಳೋದು ಗ್ಯಾರಂಟಿ, ಸರ್ಕಾರ ಮುಟ್ಟುಗೋಲು ಹಾಕೊಳ್ಳೋದು ಗ್ಯಾರಂಟಿ ಅನ್ನುವ ಎಚ್ಚರಿಕೆ ಸಂದೇಶ ಕೂಡ ಬೇರೆ ಬೇರೆ ಕಡೆಯಿಂದ ರವಾನೆಯಾಗಿದೆ. ಅದು ಇಂಪ್ಲಿಮೆಂಟ್ ಆಗೋ ದಿನ ಮುಹೂರ್ತ ಬಂದೇ ಬಿಟ್ಟಿದೆ ಅನ್ನುವಂಥ ವಿಚಾರ ಇದು. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.